ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯಾ ಗಾಂವ್ಕರ್. ಇದೆಂಥ ಎಡವಟ್ಟು ಮಾಡಿದ್ರು ರಾಹುಲ್ ಗಾಂಧಿ. ಇತ್ತೀಚೆಗೆ ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್, ಅವರ ಕೆಲವು ನಡೆ ಪದೇ ಪದೇ ಕಾಂಟ್ರವರ್ಸಿಗೆ ದಾರಿ ಮಾಡಿಕೊಡ್ತಾ ಇದೆ. ಎಲೆಕ್ಷನ್ ಹೊತ್ತಲ್ಲಿ ಭಾರತ್ ಜೋಡೋ ಯಾತ್ರೆಯನ್ನು ಮುಗಿಸಿ ಇನ್ನೇನು ಅಖಾಡಕ್ಕೆ ಧುಮುಕಬೇಕು ಅನ್ನೋ ಟೈಮಲ್ಲಿ ರಾಹುಲ್ ಗಾಂಧಿ ಅವರು ಬಿಜೆಪಿಗೆ ಬ್ರಹ್ಮಾಸ್ತ್ರವನ್ನೇ ಕೊಟ್ಟಿದ್ದಾರೆ ಮತ್ತು ಅದನ್ನೇ ಅತ್ಯಂತ ಪ್ರಮುಖ ವಿಚಾರವನ್ನಾಗಿ ಮಾಡಿಕೊಳ್ಳೋದಕ್ಕೆ ಈಗ ಬಿಜೆಪಿ ನಿರ್ಧಾರ ಮಾಡಿದ್ದು ಮೋದಿ ಶುರು ಮಾಡೇ ಬಿಟ್ಟಿದ್ದಾರೆ. ಕರ್ನಾಟಕದಿಂದಲೇ ಡೈರೆಕ್ಟ್ ಹಿಟ್, ದಕ್ಷಿಣದಿಂದ ಮಹಾಪ್ರಹಾರ ಶುರುವಾಗಿದೆ. ಹಾಗಾದ್ರೆ ಕಾಂಗ್ರೆಸ್ ನಾಯಕರೇ ಇರುಸು ಮುರುಸಾಗಿರುವಂತಹ ಈ ಘಟನೆ ಕಾಂಗ್ರೆಸ್ಗೆ ಎಷ್ಟು ಕಾಸ್ಟ್ಲಿ ಆಗಬಹುದು? ಇಷ್ಟ ಹತ್ರ ಇರುವಾಗ ಚುನಾವಣೆ ಟೈಮಲ್ಲಿ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ನಿಜ ಹೇಳಬೇಕಂದ್ರೆ ಈ ಸ್ಟೇಟ್ಮೆಂಟ್ ಮತ್ತು ಈ ಒಂದು ಘಟನೆ ಏನು ಮಾಡೋದಕ್ಕೆ ಹೊರಟಿದ್ರು ರಾಹುಲ್ ಗಾಂಧಿ ಅವರು, ಏನು ಹೇಳೋಕೆ ಹೊರಟಿದ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ಸ್ವಲ್ಪ ಕಷ್ಟ. ಭಾರತ್ ಜೋಡೋ ಯಾತ್ರೆ ಸಮಾರೋಪ ಮಹಾರಾಷ್ಟ್ರದಲ್ಲಿ ದೊಡ್ಡ ಕಾರ್ಯಕ್ರಮ, NDA ಕೂಟ ಮಿತ್ರ ಪಕ್ಷಗಳೆಲ್ಲ ಭಾಗಿಯಾಗಿದ್ದಂತಹ ಕಾರ್ಯಕ್ರಮ. ಅದರಲ್ಲಿ ಜೋಶಲ್ಲಿರ್ತಾರೆ. ಮೋದಿ ವಿರುದ್ಧ, ಬಿಜೆಪಿ ವಿರುದ್ಧ, ಆಡಳಿತ ಪಕ್ಷದ ವಿರುದ್ಧ ಅಟ್ಯಾಕ್ ಮಾಡ್ತಿರ್ತಾರೆ. ಮೋದಿ ನಿಜವಾಗಿ ಅವರ ಬಲ ಇರೋದೇ EVMನಲ್ಲಿ ಅಂತ ವಾಗ್ದಾಳಿ ನಡೆಸ್ತಾರೆ. ಅದಾದಮೇಲೆ IT, ED, CBI ಎಲ್ಲ ಏಜೆನ್ಸಿಗಳನ್ನೆಲ್ಲ ಬೇಕಾಬಿಟ್ಟಿ ಬಳಸ್ಕೊಳ್ತಿದ್ದಾರೆ ಅಂತ ಮುಗಿ ಬೀಳ್ತಾ ಇರ್ತಾರೆ. ಅದು ಸಹಜವಾಗಿ ಪ್ರತಿಪಕ್ಷಗಳು ನಡೆಸ್ಕೊಂಡು ಬಂದಿರೋದು, ಅದರಲ್ಲಿ ಏನು ವಿಶೇಷ ಇಲ್ಲ. ಬಟ್ ಈ ಹೊತ್ತಲ್ಲಿ ಈ ಪದ ಯಾಕೆ ಪ್ರಯೋಗ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಹಿಂದೂ ಧರ್ಮದಲ್ಲೂ ಒಂದು ಪದ ಇದೆ, ಶಕ್ತಿ. ಆ ಶಕ್ತಿಯ ವಿರುದ್ಧ ನಮ್ಮ ಹೋರಾಟ ಅಂತ ಏನೋ ಹೇಳೋದಿಕ್ಕೆ ಹೋಗಿ ಇನ್ನೇನೋ ಹೇಳಿ ಅಪಾರ್ಥಕ್ಕೆ ಗುರಿಯಾಗಿದೆ. ಕಾಂಟ್ರವರ್ಸಿಗೆ ಕಾರಣ ಆಗಿದೆ ರಾಹುಲ್ ಗಾಂಧಿ ಅವರ ಮಾತು. ಹಿಂದೂ ಧರ್ಮದಲ್ಲಿ ಶಕ್ತಿ ಅಂದರೆ ಹೆಣ್ಣು, ದೇವರು, ದೇವತೆ, ಒಬ್ಬರು ಹೆಣ್ಮಗಳಿಗೆ ಹೋಲಿಕೆ ಮಾಡ್ತಾರೆ. ಆ ಶಕ್ತಿಯ ಮೇಲೇನೆ ಇಡೀ ಜೀವನ ನಡೀತಾ ಇರೋದು ಅನ್ನೋಂಥ ನಂಬಿಕೆ. ಸೊ ಆ ಶಕ್ತಿಯ ವಿರುದ್ಧವ ನಿಮ್ಮ ಹೋರಾಟ? ಹಿಂದೂ ಧರ್ಮಕ್ಕೆ ಮತ್ತೊಮ್ಮೆ ಅವಮಾನಿಸ್ತಾ ಇದ್ದೀರಾ. ಹಿಂದೂ ಧರ್ಮದಲ್ಲಿ ಒಂದು ಪದ ಇದೆ ಶಕ್ತಿ, ಅದರ ವಿರುದ್ಧ ನಮ್ಮ ಹೋರಾಟ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ಅಂದರೆ ಮದರ್ ಇಂಡಿಯಾ ವಿರುದ್ಧ ಇವರು ಹೋರಾಟ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಇವತ್ತು ಮೋದಿ ತೆಲಂಗಾಣದ ಕಾರ್ಯಕ್ರಮದಲ್ಲಿ, ಕರ್ನಾಟಕದ ಕಾರ್ಯಕ್ರಮದಲ್ಲಿ ಗುಡುಗಿರೋದು ನೋಡ್ತಾ ಇದ್ದೀವಿ. ರಾಷ್ಟ್ರವ್ಯಾಪಿ ರಾಹುಲ್ ಗಾಂಧಿಯವರ ಈ ಶಕ್ತಿ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಕೈ ನಾಯಕರಿಗೇನೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಮುಜುಗರ ಆಗಿರುವಂತೆ ಕಂಡು ಬರ್ತಾ ಇದೆ. ಬಿಜೆಪಿಗೆ ಎಲ್ಲೆಡೆ ಅಸ್ತ್ರ ಆಗಿದೆ. ನೋಡಿದ್ರ ಕಾಂಗ್ರೆಸ್ನ ಮನಸ್ಥಿತಿ ಕೊನೆಗೂ ಹೊರಗಡೆ ಬಂತು. DMK ಸ್ಟಾಲಿನ್ ಪುತ್ರ ಓಪನ್ ಆಗಿ ಸನಾತನ ಕಿತ್ತೆಸಿರಿ ರೋಗಗಳಿಗೆ ಹೋಲಿಸಿದ್ರು. ರಾಜ ಇಂದ ಹಿಡಿದು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದ್ದಾಗಿದೆ ಯಾರ್ಯಾರ ಮನಸ್ಥಿತಿ, NDA ಕೂಟದ ಭಾಗವಾಗಿದ್ದವರು ಏನೇನು ಮಾತಾಡಿದ್ದಾರೆ ಅಂತ. ಈಗ ಕಾಂಗ್ರೆಸ್ ಓಪನ್ ಆಗಿ ಕೊನೆಗೂ ತೆರೆದಿಟ್ಟಿದೆ, ನೋಡಿ ಅವರ ಮನಸ್ಸನ್ನು ಏನು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಪ್ರಹಾರ ನಡೆಸ್ತಾ ಇದೆ ಕಮಲ ಪಡೆ. ಸುಮ್ಮನೆ ರಾಹುಲ್ ಗಾಂಧಿ ಅವರು ದೇವಸ್ಥಾನಗಳಿಗೆ ಹೋಗ್ತಾರೆ, ಭಕ್ತಿ ಭಾವ ಪ್ರದರ್ಶನ ಮಾಡ್ತಾರೆ, ಆದರೆ ಅಸಲಿಯತ್ತಿದು ಅಂತ ಈಗ ದಾಳಿಗೆ ನಿಂತು ಬಿಟ್ಟಿದೆ. ಖುದ್ದು ಮೋದಿ ಅವರು ಕರ್ನಾಟಕದ ಶಿವಮೊಗ್ಗ ಕಾರ್ಯಕ್ರಮದಲ್ಲಿ ಕುವೆಂಪು ಅವರ ಕವಿತೆಯನ್ನ ಹೇಳಿ ರಾಹುಲ್ ಗಾಂಧಿ ವಿರುದ್ಧ ಗುಡುಗಿರೋದು ಕೂಡ ವಿಶೇಷ. ಕರ್ನಾಟಕ ಅನ್ನೋದು ಹೆಸರು ಬರೀ ಮಣ್ಣೆ, ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಕಣ, ಬೆಂಕಿ ಕಣ, ಸಿಡಿಲು ಕಣ. ಇದನ್ನ ಈ ಕವಿತೆಯನ್ನು ಹಾಡುವ ಮೂಲಕ ಶಕ್ತಿಯ ವಿರುದ್ಧ ಹೋರಾಟ ಅನ್ನೋದಕ್ಕೆ ತಿರುಗಿಸಿಕೊಟ್ಟಿದ್ದಾರೆ. ನೋಡಿದ್ರ ಭಾರತ ಮಾತೆಯ ವಿರುದ್ಧ, ನಮ್ಮ ಹೆಣ್ಮಕ್ಳ ವಿರುದ್ಧ, ನಮ್ಮ ತಾಯಂದ್ರ ವಿರುದ್ಧನೇ ಇವರು ಕೆಲಸ ಮಾಡೋಕೆ ಹೊರಟಿದ್ದಾರೆ ಅನ್ನೋ ರೀತಿಯಲ್ಲಿ ಪ್ರಹಾರ ನಡೀತಿದೆ. ಹಿಂದೂ ಧರ್ಮ समाहित शक्ति को समाप्त करना चाहते हैं. हिंदू शक्ति को समाप्त करने का उन्होंने बीड़ा उठाया है. हिंदू समाज जिसे शक्ति मानता है, उस शक्ति के विनाश का उन्होंने ऐलान कर दिया है. अगर शक्ति के विनाश का उनका ऐलान है तो शक्ति की उपासना का हमारा भी ऐलान है. तो मुझे इसी शक्ति ने ऊर्जा दी. आज भी मैं शक्ति की उपासना करता हूं. देश के कोटि कोटि लोग
हिंदू धर्म की शक्ति के उपासक है। ರಾಹುಲ್ ಗಾಂಧಿ ಈಗ ಕಿಡಿಯಾಗಿದ್ದಾರೆ. ಮೋದಿ ನನ್ನ ಮಾತನ್ನು ಯಾವತ್ತೂ ಇಷ್ಟಪಡಲ್ಲ, ಹಾಗಾಗಿ ಸದಾ ತಿರುಚಿ ಜನರ ಮುಂದೆ ಇಡ್ತಾರೆ, ಅದಕ್ಕೆ ಹೊಸ ಅರ್ಥವನ್ನೇ ಸೃಷ್ಟಿ ಮಾಡಿ ಜನರ ಮುಂದೆ ಇಡ್ತಾರೆ ಅಂತ. ಸೊ ರಾಹುಲ್ ಗಾಂಧಿ ಅವರು ಅಸಲಿಗೆ ಹೇಳೋಕೆ ಹೊರಟಿದ್ದು ಏನು ಅನ್ನೋದು ಕ್ಲಿಯರ್ ಆಗ್ತಿಲ್ಲ. ಮೋದಿ ಗೆಲುವಿನ ಹಿಂದೆ ಯಾವುದೋ ಕಾಣದ ಶಕ್ತಿ ಇದೆ, ಅದು EVM, ಅದು IT ED ಅಂತ ಹೇಳೋದಕ್ಕೆ ಹೋಗಿ ಈ ಥರ ಮಾಡಿದ್ರ? ಹಿಂದೂ ಧರ್ಮದಲ್ಲಿ ಒಂದು ಪದ ಇದೆ ಶಕ್ತಿ ಅನ್ನುವಂಥ ಪ್ರಯೋಗ ಯಾಕೆ ಬೇಕಿತ್ತಲ್ಲಿ? ಆ ಸ್ಟೇಟ್ಮೆಂಟ್ ಏನು? ಕಾಂಗ್ರೆಸ್ಸಿಗೆ ಅದನ್ನೇ ಹೇಳ್ತಾ ಇದೆ, ಬೇರೆ ರೀತಿಯಲ್ಲಿ ತಿರುಚಲಾಗ್ತಾ ಇದೆ, ಬೇಕಾದಂತೆ ಆ ಸ್ಟೇಟ್ಮೆಂಟ್ ಅನ್ನ ತಿರುಚ್ತಾ ಇದ್ದಾರೆ ಬಿಜೆಪಿ ಅವರು ಅಂತ. हिंदू धर्म में शक्ति शब्द होता है, हम शक्ति से लड़ रहे हैं, एक शक्ति से लड़ रहे हैं. ಅಸಲಿಗೆ ರಾಹುಲ್ ಗಾಂಧಿ ಅವರು ಹೇಳೋದಕ್ಕೆ ಹೊರಟಿದ್ದು ಏನು ಅನ್ನೋದ್ರ ಬಗ್ಗೆ ಮೊದಲು ಕಾಂಗ್ರೆಸ್ನವರು ಕ್ಲಾರಿಟಿ ಕೊಟ್ಟರೆ ಬಹುಶಃ ಇದಕ್ಕೆ ಈ ಗೊಂದಲಕ್ಕೆ ಫುಲ್ ಸ್ಟಾಪ್ ಬೀಳಬಹುದೇನೋ. ಬಟ್ ಬಿಜೆಪಿ ಮಾತ್ರ ಇದನ್ನ ಬಹಳ ಜೋರಾಗಿ ಎತ್ಕೊಂಡ್ಬಿಟ್ಟಿದೆ. DMK, ಕಾಂಗ್ರೆಸ್ ಇನ್ನಿತರ ಪಕ್ಷಗಳ ಮನಸ್ಥಿತಿ ಕೊನೆಗೂ ಬಟಾ ಬಯಲಾಯಿತು ಅಂತ. ಇನ್ನು ಕಾಂಗ್ರೆಸ್ ಒಂದು ಹಂತಕ್ಕೆ ಬಿಜೆಪಿಯ ವೇಗವನ್ನ ನೋಡಿ ಶಸ್ತ್ರತ್ಯಾಗಕ್ಕೆ ಮುಂದಾಗ್ತಿದೆಯಾ ಅಂತ ಅನಿಸ್ತಿದೆ. ಇಷ್ಟು ದಿನ INDI ಕೂಟ, ಸೀಟ್ ಶೇರ್ ಮೂಲಕ, ಕಾಮನ್ ಕ್ಯಾಂಡಿಡೇಟ್ ಮೂಲಕ ಬಿಜೆಪಿಯನ್ನು ಕಟ್ ಹಾಕ್ತೀವಿ, ಮೋದಿ ಬಗ್ಬಡಿತೀವಿ ಅಂತಿದ್ದವರು ಈಗ ನೋಡಿದ್ರೆ EVM ಮೂಲಕ ಮೋದಿ ಎಲ್ಲ ಸಾಧಿಸ್ತಾರೆ ಅಂತ ದಿಢೀರ್ ಅಂತ ಈ ವಾಗ್ದಾಳಿ ಶುರು ಮಾಡಿರೋದು ಯಾಕೆ? ಅದರ ಅರ್ಥ 24ರ ಚುನಾವಣೆಯಲ್ಲಿ ಫಲಿತಾಂಶ ಏನು ಅನ್ನೋದು ಈಗಲೇ ಗೊತ್ತಾಗ್ಬಿಟ್ಟಿದೆಯಾ ಕಾಂಗ್ರೆಸ್ಗೆ? ಸರ್ವೆ ಸಮೀಕ್ಷೆ, ಗ್ರೌಂಡ್ ರಿಪೋರ್ಟ್ಗಳು ಒಂದಲ್ಲ ಎರಡಲ್ಲ 10 ಪ್ರತಿಷ್ಠಿತ ನ್ಯಾಷನಲ್ ಏಜೆನ್ಸಿಗಳ ರಿಪೋರ್ಟ್ ನೋಡಿದ್ದೀರಿ ನೀವು, ನಾವು ಕೂಡ ಇಟ್ಟಿದ್ದೀವಿ. ಎಲ್ಲದರಲ್ಲಿಯೂ 400ಕ್ಕೆ ಸನಿಹಕ್ಕೆ ಹೋಗಿ ನಿಲ್ಲುತ್ತೆ NDA BJP ಅನ್ನುವಂಥ ರಿಪೋರ್ಟ್ ಬರ್ತಿದೆ. ಕಾಂಗ್ರೆಸ್ ಸ್ವಂತ ಬಲದ ಮೇಲೆ 100 ಕ್ರಾಸ್ ಆಗುತ್ತೋ ಇಲ್ವೋ ಅನ್ನೋ ಮಟ್ಟಿಗೆ ಆತಂಕದ ವಾತಾವರಣ ಇದೆ. ಗೊತ್ತಿಲ್ಲ, ಗೇಮ್ ಚೇಂಜ್ ಆಗೋದೇ ಇಲ್ಲ ಅಂತಲ್ಲ ಈಗಿನ ಟ್ರೆಂಡ್ ಸರ್ವೆಗಳೆಲ್ಲ ಹೇಳ್ತಿರೋದು. ಖರ್ಗೆ ಅವರು ಸಂಸತ್ನಲ್ಲಿಯೇ ಭಾಷಣ ಮಾಡ್ತಾ ನೀವು ಬಿಡಿ ಈ ಸಲ 400 ಕ್ರಾಸ್ ಆಗ್ಬಿಡ್ತೀರಾ ಅಂತೆಲ್ಲ ಹೇಳಿ ಕೊನೆಗೆ ಅದೇ ಬಿಜೆಪಿಗೆ ಅಸ್ತ್ರ ಆಗ್ತಿದ್ದಾಗೆ ಬಿಜೆಪಿ ಈ ಸಲ 100 ಸೀಟು ಗೆಲ್ಲಲ್ಲ ಅಂತೆಲ್ಲ ತಿರುಗಿಸ್ಕೊಟ್ರು, ಅದು ಬೇರೆ ವಿಷಯ. ಆದರೆ ಈಗ ಬರ್ತಾ ಬರ್ತಾ ಕಾಂಗ್ರೆಸ್ನ ಆತ್ಮವಿಶ್ವಾಸ ಡೌನ್ ಆಗ್ತಿದೆಯಾ? ಅದು ಕೂಡ ಈ ಮೈತ್ರಿಕೂಟ ಡ್ಯಾಮೇಜ್ ಆಗಿದ್ದು ಸರಿ ಮಾಡೋ ಪ್ರಯತ್ನ ಆಯಿತು. TMC ಇನ್ನಿತರ ಪಕ್ಷಗಳನ್ನು ಮತ್ತೆ ಒಗ್ಗೂಡಿಸೋ ಪ್ರಯತ್ನ ಕೂಡ ಫೇಲ್ ಆಯಿತು. 2ನೇ ರೌಂಡು ಭಾರತ್ ಜೋಡೋ ಯಾತ್ರೆಗೆ ಫಸ್ಟ್ ಫೇಸಲ್ಲಿ ಸಿಕ್ಕಷ್ಟು ರೆಸ್ಪಾನ್ಸ್ ನ್ಯಾಯ ಯಾತ್ರೆಗೆ ಸಿಕ್ಕಂಗೆ ಕಾಣಿಸ್ಲಿಲ್ಲ. ಇದೆಲ್ಲ ರಾಹುಲ್ ಗಾಂಧಿ ಮತ್ತು ಕೈಪಡೆಯ ಆತ್ಮವಿಶ್ವಾಸ ಕುಗ್ಗಿಸ್ತಾ ಇದೆಯಾ? ಈಗ ತೆಲಂಗಾಣ ಎಲ್ಲ ಮೊನ್ನೆ ಗೆದ್ದ ಮೇಲೂ ಕೂಡ EVMನ ಇಷ್ಟರ ಮಟ್ಟಿಗೆ ಡೌಟ್ ಮಾಡ್ತಿರೋದು ಯಾಕೆ? ಈಗ ಎಲೆಕ್ಷನ್ ಕಮಿಷನ್ ಡೇಟ್ ಅನೌನ್ಸ್ ಮಾಡೋ ದಿನ ಚೀಫ್ ಕಮಿಷನರ್ ಶಾಯರಿ ಎಲ್ಲ ಹೇಳಿ 40 ಸಲ, ಒಂದೆರಡು ಸಲ ಅಲ್ಲ 40 ಸಲ ರಿಜೆಕ್ಟ್ ಆಗಿದೆ. ಈ EVM ಬಗ್ಗೆ ಡೌಟ್ ಮತ್ತು ಹಲವು ಪ್ರಶ್ನೆಗಳನ್ನು ಎತ್ತಿ ಕೋರ್ಟ್ಗೆ ಹೋಗಿ, ಟಾಪ್ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಹೋಗಿ 40 ಸಲ ರಿಜೆಕ್ಟ್ ಆಗಿದೆ. ಸುಮ್ಮನೆ ಮಾಡಲ್ಲ ಇದು. 100% ಆಕ್ಯುರಸಿ ಟೆಕ್ನಾಲಜಿಯನ್ನು ನಿಮ್ಮ ಫೇಲ್ಯೂರ್ಗೆ, ನಿಮ್ಮ ರಾಜಕೀಯ ಫೇಲ್ಯೂರ್ಗೆ ಬ್ಲೇಮ್ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ಅಂತ ನೇರ ಚಾಟಿ ಬೀಸಿದೆ ಎಲೆಕ್ಷನ್ ಕಮಿಷನ್. ನೋಡಿದ್ದೀವಿ ನಾವು 3 ಸಲ ಮಾಕ್ ಎಲೆಕ್ಷನ್ ಅಂದರೆ ಟ್ರಯಲ್ ಆಗುತ್ತೆ. ಕ್ಯಾಂಡಿಡೇಟ್ಸ್ ಮುಂದೆನೇ ಚುನಾವಣೆಗೆ ಹೋಗುವ ಮುನ್ನ ಕ್ಯಾಂಡಿಡೇಟ್ಸ್ ಎದುರೇ ಅಲ್ಲಿ ಟ್ರಯಲ್ ಮಾಡಿ ತೋರಿಸಲಾಗುತ್ತೆ. 1 ಅಲ್ಲ 2 ಸಲ 3 ಸಲ. ಇನ್ನೇನು ಡೌಟ್ಸ್ ನಿಮಗೆ ಇರೋದು? ಏನು ಸಮಸ್ಯೆ? ನಿಮ್ಮ ವೈಫಲ್ಯವನ್ನು ಇದಕ್ಕೆ ಕಟ್ಟೋಕೆ ಬರಬೇಡಿ ಅಂತ ಚಾಟಿ ಬೀಸಿದ್ದಾಗಿದೆ. ಅದರ ಮರುದಿನ ಮತ್ತೆ ಭಾರತ್ ಜೋಡೋ ಸಮಾರೋಪದಲ್ಲಿ ಮೋದಿ ಶಕ್ತಿಯೇ ಇದು, ಶಕ್ತಿಯನ್ನು ಈ ಶಕ್ತಿಯೇ ನಮ್ಮ ಟಾರ್ಗೆಟ್ ಅಂತ ಹೇಳೋಕೆ ಹೋಗಿ ಅಂತ ಎಡವಟ್ಟು ಮಾಡಿಕೊಂಡ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಬಿಜೆಪಿಗೆ ಅಸ್ತ್ರ ಆದಂತಾಗಿದೆ. ಮತ್ತೊಂದು ಕಡೆ ವಾಟ್ಸಾಪ್ನಲ್ಲಿ ಈಗ ಮೋದಿ ಪತ್ರ ಬರೆದಿರೋ ರೀತಿಯಲ್ಲಿ ಸಂದೇಶ ಬರ್ತಾ ಇದೆಯಲ್ಲ, ಬಹುತೇಕ ನಿಮಗೂ ಎಲ್ಲರಿಗೂ ರಿಸೀವ್ ಆಗಿರುತ್ತೆ. ವಿಕಸಿತ ಭಾರತ ಈಗ ನಾವು ಕಟ್ಟಿದ್ದೀವಿ, ಆ ನಿಟ್ಟಿನಲ್ಲಿ ಮುನ್ನಡಿಬೇಕಾಗಿದೆ, ನಿಮ್ಮೆಲ್ಲರ ಸಲಹೆ ಬೇಕು, ಸಲಹೆ ಕೊಡಿ ಅಂತ ಕೇಳಿರೋದು. ಇದಕ್ಕೆ ಕಾಂಗ್ರೆಸ್ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದು ಬಹಳ ಆಕ್ರೋಶ ವ್ಯಕ್ತವಾಗ್ತಿದೆ ಪ್ರತಿಪಕ್ಷಗಳಿಂದ. ಬಿಜೆಪಿ ಅಕೌಂಟಿಂದ ಕಳಿಸಿ ಮೆಸೇಜನ್ನು, ಡೇಟಾವನ್ನು, ಜನಸಾಮಾನ್ಯರ ಮಾಹಿತಿಯನ್ನು ಈ ರೀತಿ ಕದ್ದು ನಿಮ್ಮ ಪ್ರಚಾರಕ್ಕೆ ಯೂಸ್ ಮಾಡ್ಕೊಳ್ತಿದ್ದೀರಾ?
ಮೊದಲು ನಿಲ್ಲಿಸಿ ನಿಮ್ಮ ಪ್ರೊಪಗ್ಯಾಂಡಾ ಅಂತ ಆಕ್ರೋಶ ವ್ಯಕ್ತವಾಗ್ತಿದೆ. ಮತ್ತೊಂದು ಕಡೆ ಮೋದಿ ಭಾವಚಿತ್ರಗಳನ್ನೇ ತೆಗಿಬೇಕು ಪಬ್ಲಿಕ್ ಪ್ಲೇಸ್ಗಳಿಂದ, ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ಅಂತೆಲ್ಲ ಕೆಲವು ಆ್ಯಕ್ಟಿವಿಸ್ಟ್ಗಳೆಲ್ಲ ಫೈಟ್ ಮಾಡೋಕೆ ಮುಂದಾಗಿರೋದೀಗ. ಒಟ್ಟಿನಲ್ಲಿ ಮೋದಿ ಅನ್ನುವ ಹೆಸರಿನ ಸುತ್ತ ಈಗ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ರಣತಂತ್ರಗಳು ನಡೀತಾ ಇವೆ. ಮೋದಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗೇ ಬಿಟ್ಟಿದ್ದಾರೆ ಅನ್ನೋ ಮಟ್ಟಿಗೆ ಪ್ರತಿಪಕ್ಷಗಳ ಆತ್ಮವಿಶ್ವಾಸ ಪೆಟ್ಟು ಬಿತ್ತ ಅನ್ನೋ ಥರ ಇದೆ ಈ ಬೆಳವಣಿಗೆ ನೋಡಿದ್ರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.